ಡಿಕೆ ನಿವಾಸದಲ್ಲಿ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭವಾಗಿದೆ. ಈಗಷ್ಟೇ ಸಿಎಂ ಸಿದ್ದರಾಮಯ್ಯ ಕೂಡ ಅವರ ನಿವಾಸಕ್ಕೆ ಬಂದರು. ಇಬ್ಬರೂ ಕೂಡ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಶಿವಕುಮಾರ್ ಸುರೇಶ್ ಇಬ್ಬರು ಕೂಡ ಹೂಗುಚ್ಛವನ್ನ ನೀಡಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಾರೆ. ಈಗ ಒಳಗಡೆ ಹೋಗಿದ್ದಾರೆ. ಇನ್ನೇನು ಬ್ರೇಕ್ಫಾಸ್ಟ್ ಆರಂಭವಾಗುತ್ತೆ. ಅದಾದ ನಂತರ ಒಂದು ಸಭೆ. ಆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಏನೇನು ಚರ್ಚೆ ಆಗುತ್ತೆ ಅನ್ನುವಂಥದ್ದು ಲಾಸ್ಟ್ ಟೈಮ್ ಇದ್ದಂಥ ವಿಚಾರಗಳಿಗೂ ಈ ಸತಿ ಇರುವಂಥ ವಿಚಾರಗಳಿಗೂ ಭಿನ್ನ ಇದೆ. ನೋಡಿ, ಈ ದೃಶ್ಯಗಳನ್ನು ನಾವೇನು ನೋಡಿದ್ವಿ ಈಗ, ಅದು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಿದ್ದು. ಜೊತೆಗೆ ಕುಣಿಗಲ್ ರಂಗನಾಥ್ ಅವರು ಕೂಡ ಅಲ್ಲಿ ಜೊತೆಲೇ ಇದ್ದಾರೆ. ಮೊನ್ನೆ ಇಲ್ಲಿ ಶನಿವಾರ ಸಿಎಂ ನಿವಾಸದಲ್ಲಿ ಆದಂತಹ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಪೊನ್ನಣ್ಣ ಅವರಿದ್ರು, ಇನ್ಫ್ಯಾಕ್ಟ್ ಕಾನೂನು ಸಲಹೆಗಾರರು. ಸೊ ಯಾಕಂದರೆ ಅದು ಹೈಕಮಾಂಡ್ ಸೂಚನೆ ಮೇರೆಗೆ ನಡೆದಂಥ ಒಂದು ಕಾರ್ಯಕ್ರಮ ಅದು. ಆದರೆ ಇವತ್ತು ಅವತ್ತು ಆದ ನಂತರ ನೀವು ಬನ್ನಿ ಮಂಗಳವಾರ ನಮ್ಮ ಮನೆಗೆ ಅಂಥೇಳಿ ಕರೆದು ಹೋಗಿದ್ರು. ಅವತ್ತೇ ಪ್ರೆಸ್ ಮೀಟಲ್ಲೂ ಕೂಡ ಹೇಳಿದರು. ಇನ್ಫ್ಯಾಕ್ಟ್ ಮುಂಚೆನೇ ಕರೆದ್ರು ಡಿ ಕೆ ಶಿವಕುಮಾರ್ ಅವರು, ನನಗೆ ಬನ್ನಿ ನೀವು ಮನೆಗೆ ಅಂಥೇಳಿ. ಬಟ್ ನಾನು ಇವತ್ತು ಬೇಡ, ಇವತ್ತು ನೀವೇ ನಮ್ಮ ಮನೆಗೆ ಬನ್ನಿ, ನಾನು ಇನ್ನೊಂದ್ಸತಿ ಬರ್ತೀನಿ ಅಂತ ಹೇಳಿದ್ದೀನಿ, ಇನ್ನೊಂದ್ಸತಿ ನಾನು ಅವ್ರ ಮನೆಗೆ ಹೋಗ್ತೀನಿ ಅನ್ನೋ ಮಾತುಗಳನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದರು. ಅದರಂತೆ ಮಂಗಳವಾರನೇ ಬನ್ನಿ ನೀವು ಬ್ರೇಕ್ಫಾಸ್ಟ್ಗೆ ಅನ್ನುವಂಥದ್ದನ್ನು ಅವತ್ತೇ ಆಹ್ವಾನವನ್ನು ನೀಡಿದರು. ಅದರಂತೆ ಇವತ್ತು ಸಿ ಎಂ ಸಿದ್ದರಾಮಯ್ಯ ಅವರು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂಥೇಳಿ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಅಲ್ಲಿ ತೆರಳಿರುವಂಥ ದೃಶ್ಯಗಳು. ಒಳಗಡೆ ಹೋದಂಥ ಸಂದರ್ಭದಲ್ಲಿ ಹೂಗುಚ್ಛ ನೀಡಿ ಅವ್ರನ್ನ ಸ್ವಾಗತಿಸಿದ್ದಾರೆ. ಸಿದ್ದರಾಮಯ್ಯರನ್ನ ಡಿ ಕೆ ಬ್ರದರ್ಸ್ ಸ್ವಾಗತ ಮಾಡಿ ಈಗ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಇಬ್ಬರು ಕೂಡ ಹೂಗುಚ್ಛವನ್ನು ನೀಡಿ ಸ್ವಾಗತ ಮಾಡಿದ್ರು. ಆ ಸಂದರ್ಭದಲ್ಲಿ ಕುಣಿಗಲ್ ರಂಗನಾಥ್ ಅವರು ಕೂಡ ಅಲ್ಲೇ ಜೊತೆಯಲ್ಲಿದ್ದರು. ನೋಡಿ, ಈ ದೃಶ್ಯಗಳು ಈಗ ಕೆಲವೇ ಹೊತ್ತಿನ ಮುಂಚಿನ ದೃಶ್ಯಗಳಿದು. ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರಿಬ್ಬರು ಕೂಡ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಆತ್ಮೀಯವಾಗಿ ಸ್ವಾಗತಿಸಿದ್ದು. ನೋಡಿ, ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಇಬ್ಬರು ಕೂಡ ಕಾಣಿಸ್ತಾ ಇದ್ದಾರೆ. ಹಾಗೆ ಕುಣಿಗಲ್ ರಂಗನಾಥ್ ಅವರು ಕೂಡ ಜೊತೆಲಿದ್ರು. ಒಂದು ಕಡೆಗೆ ಒತ್ತಡದ ರಾಜಕಾರಣ ನಡೀತಾನೆ ಇತ್ತು. ಸ್ಟೇಟ್ಮೆಂಟ್ ಕೊಡುವಂಥವ್ರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು, ಜೊತೆಗೆ ಏನಂದರೆ ದಿಲ್ಲಿಗೆ ಹೋಗುವಂಥವ್ರು ದಿಲ್ಲಿಗೆ ಹೋಗ್ತಾ ಇದ್ರು. ಇದೆಲ್ಲವೂ ಕೂಡ ಆಗ್ತಿರುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಮನೆಗೆ DCM ಹೋದಂಥ ಸಂದರ್ಭದಲ್ಲಿ ಆವಾಗ ಅವರ ಸೋದರ ದಿಲ್ಲಿನಲ್ಲಿದ್ದರು. ಅಂದರೆ ನೋಡಿ, ಹಿಂಗೆಲ್ಲ ಆಗ್ತಾ ಇದೆ, ಏನೇನು ಸ್ಥಿತಿಗತಿಗಳು ನೋಡೋಣ ಅಂತ. ಇಲ್ಲಿ ಏನಾದರೂ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಅಲ್ಲಿ ಸ್ಟೇಟ್ಮೆಂಟು, ಅಲ್ಲಿನ ವಾಯ್ಸೇ ಬೇರೆ ಆಗ್ತಾ ಇತ್ತು, ಬೇರೆ ವಿಚಾರ. ಇದು ನೋಡ್ತಾ ಇದ್ದೀವಿ. ಸಿ ಎಂ ಸಿದ್ದರಾಮಯ್ಯನವರ ಕಾಲಿಗೆ ಡಿ ಕೆ ಸುರೇಶ್ ನಮಸ್ಕಾರ ಮಾಡಿ ಒಳಗಡೆ ಕರ್ಕೊಂಡು ನೋಡಿದ್ರೆ ಅನ್ನಿಸ್ತಾ ಇತ್ತು. ಎಸ್, ಸಿದ್ದರಾಮಯ್ಯನವರ ಕಾಲಿಗೆ ನಮಸ್ಕಾರ ಮಾಡಿದ್ರು. ಇದು ಒಬ್ಬ ಹಿರಿಯರು ಮನೆಗೆ ಬಂದಿದ್ದಾರೆ, ರಾಜ್ಯದ ಮುಖ್ಯಮಂತ್ರಿಗಳು. ನೋಡಿ, ಆ ದೃಶ್ಯಗಳನ್ನ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಮೊದಲು ಹೂಗುಚ್ಛ ಹಿಡ್ಕೊಂಡು ನಿಂತಿದ್ರು ಡಿ ಕೆ ಸುರೇಶ್ ಅವರು. ಅದಾದ ನಂತರ ಹೂಗುಚ್ಛ ನೀಡಿ ಅವರು ಬಗ್ತಾರೆ, ಕೆಳಗಡೆ ಬಗ್ತಾರೆ. ಮೋಸ್ಟ್ ಪ್ರಾಬಬ್ಲಿ ನೋಡಿ, ಈ ದೃಶ್ಯಗಳನ್ನ ಕ್ಲೋಸ್ ಆಗಿ ನೋಡಿ, ಅಲ್ಲಿ ಕೆಳಗಡೆ ಬಗ್ತಾರೆ. ಐ ಥಿಂಕ್ ಅವರು ಕಾಲಿಗೆ ನಮಸ್ಕರಿಸಿದ್ರೆ ಕರೆಕ್ಟ್. ನೀವು ಹೇಳ್ತಾ ಇದ್ದ ಹಾಗೆ ಹಿರಿಯರು ಸಿ ಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದಿರುವಂತಹ ಅತಿಥಿಯನ್ನ ಸ್ವಾಗತಿಸಿದ್ರು. ನಂತರ ಅದೊಂದು ಆ ಶಾಲ್ ಕೂಡ ಹೊತ್ತಿದ್ದನ್ನ ಕೂಡ ನಾವು ಗಮನಿಸಿದ್ವಿ. ಅದಾದ ನಂತರ ಕುಣಿಗಲ್ ರಂಗನಾಥ್ ಅವರು ಕೂಡ ಅಲ್ಲಿ ಇರ್ತಾರೆ. ಅವರು ಕೂಡ ಕಾಲಿಗೆ ನಮಸ್ಕರಿಸ್ತಾರೆ. ಇನ್ನೊಂದು ದೃಶ್ಯಗಳಲ್ಲಿ ನಾವು ಆಗಲೇ ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ವಿ. ಸೊ ಹೀಗೆ ಸಿ ಎಂ ಸಿದ್ದರಾಮಯ್ಯ ಅವರು ಅವರ ನಿವಾಸಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರನ್ನು ಸ್ವಾಗತಿಸಿರುವಂಥ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್, ಅಥವಾ ಗೊತ್ತಿಲ್ಲ, ಅವ್ರ ಮುಂಡಾಸವನ್ನು ಒಂದು ಹಾಕ್ಕೊಂಡಿರ್ತಾರೆ ಯಾವಾಗಲೂ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು. ಅದು ಬಹುಶಃ ಕೆಳಗಡೆ ಬಿದ್ದಿತ್ತ, ಅದನ್ನು ಎತ್ತಿ ಕೊಟ್ರ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಈ ಭಾಗದಿಂದ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಒಂದು ಕಾಲಿಗೆ ನಮಸ್ಕರಿಸಿರ್ಬೋದು, ಅಥವಾ ಅದಾದ್ಮೇಲೆ ಅವ್ರು ಶಾಲ್ ಹಾಕ್ತಾರೆ. ಬಹುಶಃ ವೈಟ್ ಟವೆಲ್ ಏನು ಹಾಕೊಂಡಿರ್ತಾರಲ್ಲ ಸಿ ಎಂ ಸಿದ್ದರಾಮಯ್ಯ. ಹಿಂದೂ ಕೂಡ ಈ ರೀತಿ ನಮಸ್ಕಾರ ಮಾಡಿದ್ದು ನೋಡಿದ್ವಿ. ಇದೇನು ಸುರೇಶ್ ಅವರು ಹೊಸದೇನೂ ಅಲ್ಲ. ಸೊ ಹಿಂಗೆ ಅದರಲ್ಲೂ ಮನೆಗೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಕೊಡುವಂಥ ಗೌರವ